ಹಿರೇಂಚನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಗ್ದಿ ಶಕ್ತಿ ದೇವತೆ ಆಕಿ. ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಗುರು ಹಿರಿಯರು ನಡ್ಕೊಂಡ್ರೆ ಯಾವ ಜಾತ್ರೆ ಮಾಡ್ಯಾರ, ಜಾತ್ರೆ ಒಂದೇ ದಿನ ಹಾಕಿದ್ವಿ ಪೂರ್ಣ ಜಾತ್ರೆ ಮಾಡ್ಯಾರ. ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ಮಳೆ ನೀಡಿದ್ರು ಆ ಕೂಡಲೇ ಮಳೆ ಬಂತು. ಮಧ್ಯಾಹ್ನದಾಗ ಮಡಿ ಉಡಿ ಆಯ್ತು. ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು. ಬರದಲ್ಲಿ ಇವತ್ತು ಮಳೆ ಆಗೋಲ್ದು, ಏನ್ ಮಾಡಬೇಕು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು. ಬಣ್ಣ ಕೊಡ್ಸಿದ್ರ ಸತ್ವಾಗಿಲ್ಲ. ಮಳೆ ಆದ್ರೆ ನಾವು ಬಣ್ಣ ಕೊಡಲ್ಲ ಅಂತ ಒಂದು ಮಾತು. ಕೂಕ್ನೂರ್ ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ದ್ಯಾಮಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಆ ಗ್ರಾಮ ದೇವತೆ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹವನ್ನು ತೋರಿಸಿದ್ದಾಳೆ. ಮತ್ತೆ ಅನ್ನ ಪ್ರಸಾದವಾಗಿ ಹೋಳಿಗೆ ಊಟ ಮತ್ತು ಮಾದಲಿ ಮುಖಾಂತರ ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರು ಹಿರಿಯರು. ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ನೆರವೇರಿತು ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ನಮ್ಮ ಎರೆಹಂಚನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಜರುಗಿತು. ಸುಮಾರಾಗಿ ಒಂದು 15 ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನು ಬಣ್ಣಕ್ಕೆ ಕಳಿಸಿದ್ವಿ. ಅದನ್ನು 10ನೇ ತಾರೀಕು ಊರಿಗೆ ಗ್ರಾಮದ ದೇವತೆಯನ್ನು ಕರೆತಂದು ಗ್ರಾಮದ ಎಲ್ಲ ಬೀದಿಗಳಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಮತ್ತು ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು. ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನು ಕರೆಸಿ ಹೋಮ ಹವನಗಳನ್ನು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲ್ಪಟ್ಟಿತು. ಗ್ರಾಮದ ಯಾವತ್ತು ತಾಯಕ್ಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು 100 ದಿನದ ಕನಸು ನಮ್ಮದು. ಹಾಗೂ ನಮ್ಮ ಹಿರಿಯರು ಮಾಡಬೇಕಂದರು ಅವರಿಂದ ಆಗಿದ್ದಿಲ್ಲ. ಆದ್ರೆ ಬಣ್ಣ ಕೊಡಿಸೋದು, ಹಂಗ ಹಾಲು ತುಪ್ಪ ಎರೆದು ಒಂದು ಶೋಭೆಯನ್ನ ಮಾಡ್ತೀವಿ.